ಹಲವು ದಿನಗಳಿಂದ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನುವಂತ ಪೈಪೋಟಿ ನಡೀತಿತ್ತು. ಅದಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿರುವಂತದ್ದು. ಸೊ ಅಭ್ಯರ್ಥಿ ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳು ಮಾತಾಡೋಣ. ಗೌತಮ್ ಅವರೇ, ಈಗ ನೀವು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದೀರಾ, ಮೊದಲ ಪ್ರತಿಕ್ರಿಯೆ ಏನು ನಿಮ್ದು? ಪಕ್ಷ ನನ್ನ ಮೇಲೆ ನಂಬಿಕೆ ಇಟ್ಟು ಕೋಲಾರದ ಜವಾಬ್ದಾರಿ ನನಗೆ ಕೊಟ್ಟಿದೆ. MP ಟಿಕೆಟ್ ಕೊಟ್ಟಿದ್ದಾರೆ, ಗೆಲ್ತ್ಕೊಂಡ್ ಬರ್ಬೇಕು ಅಂತೇಳಿ. ಅವರ ನಂಬಿಕೆನ ಉಳಿಸ್ಬೇಕಂತ ಕರ್ತವ್ಯ ನನ್ನಿದೆ, ನನ್ನ ಮೇಲಿದೆ. ನಾನು ಕೋಲಾರಕ್ಕೆ ಈಗಲೇ ಹೊರಟಿದ್ದೀನಿ, ಹೋಗಿ ನಾನು ಪ್ರಚಾರ ಶುರು ಮಾಡ್ತೀನಿ. ಗೆಲ್ಲುವಂತ ವಿಶ್ವಾಸ ನನಗಿದೆ. ನಿಮ್ಗೆ ನಿರೀಕ್ಷೆ ಇತ್ತ ಟಿಕೆಟ್ ನನಗೆ ಕೋಲಾರ ಲೋಕಸಭಾ ಕ್ಷೇತ್ರ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತ? ನಾನು ಸತ್ಯ ಹೇಳಬೇಕಂದ್ರೆ ಟಿಕೆಟ್ ಏನು ಕೇಳಿರಲಿಲ್ಲ. ನನ್ನ ಪಾಡಿಗೆ ಬೆಂಗಳೂರು ಈಗ ಅಕ್ಟೋಬರಲ್ಲೇ ನನ್ನನ್ನು ಜಿಲ್ಲಾಧ್ಯಕ್ಷನ ಮಾಡಿದ್ರು. ಸೊ 3 ಪಾರ್ಲಿಮೆಂಟ್ಗೆ ಇನ್ಚಾರ್ಜ್ ಇದೆ. ನಾನು ಓಡಾಡ್ಕೊಂಡಿದ್ದೆ. ಅಚಾನಕ್ ಕರೆದ್ರು, DCM ಅವರು ಕರೆದ್ರು, ಈ ಥರ ಕೋಲಾರಕ್ಕೆ ನಿಂತ್ಕೊಳ್ತೀನಿ ಅಂತ ಕೇಳಿದ್ರು. ನಾನು ಅವಕಾಶ ಕೊಟ್ಟರೆ ನಿಂತ್ಕೊಳ್ತೀನಿ ಸರ್ ಅಂತ ಹೇಳಿದೆ. ಹಾಗಾಗಿ ಅವರು CM ಅವರು ನಿರ್ಧಾರ ತಗೊಂಡು ನನ್ನ ಹತ್ರ ಮಾತಾಡಿ ಒಪ್ಪಿಗೆ ತಗೊಂಡು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಈಗ ಸಹಜವಾಗಿ ಕೂಡ ಕೋಲಾರ ಕ್ಷೇತ್ರದಲ್ಲಿ ಅಲ್ಲಿ ಒಳೆಯಟ್ಟಿನ ಆತಂಕ ಇದೆ. ಮುನಿಯಪ್ಪ ಅವರು ನಮ್ಗೆ ಸಿಗ್ಬೇಕಾಯ್ತು ಅಂತ ಅನ್ನುವಂಥದ್ದು, ಮತ್ತೆ ರಮೇಶ್ ಕುಮಾರ್ ಅವರು. ಸೊ ಹೇಗೆ ನಿಭಾಯಿಸ್ತಾರೆ ಇವನ್ನೆಲ್ಲ ಅಂತ? ರಮೇಶ್ ಕುಮಾರ್ ಅವರು ನನಗೆ ಗಾಡ್ ಫಾದರ್ ಇದ್ದಂಗೆ. ನನ್ನ ತಂದೆ ಜೊತೆ ಅವರು ನಮ್ಮ ತಂದೆ ಅಂದರೆ ಭಾಳ ಪ್ರೀತಿಯವರಿಗೆ ಒಂದು ನೆನೆಸ್ಕೊ. ಎಲ್ಲ ದೇವರಾಜ್ ಅರಸು ಜೊತೆಲಿ ಇದ್ದವರು. ನಮ್ಮ ತಂದೆ KC ವಿಜಯಕುಮಾರ್ ಅಂತ ಮಾಜಿ ಮೇಯರ್ ಅವರು. ಸೊ ಅವರು ನನಗೆ ರಮೇಶ್ ಕುಮಾರ್ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ, ಯಾಕಂದ್ರೆ ನಾನು ಭಾಳ ಕ್ಲೋಸ್ ಆಗಿದ್ದೀನಿ ಅವ್ರಿಗೆ. ಇನ್ನು ಮುನಿಯಪ್ಪನವರು ನಮ್ಮ ಸಮುದಾಯದ ಭಾಳ ದೊಡ್ಡ ಲೀಡ್ರು. ನಮಗೆ ಕರ್ನಾಟಕದ ಮಟ್ಟಿಗೆ ಅಥವಾ ನಮ್ಮ ಕಮ್ಯುನಿಟಿಗೆ ಅವರೇ ಭಾಳ ದೊಡ್ಡ ಲೀಡ್ರು. ಅವರು 7 ಸರಿ ಗೆದ್ದಿದ್ದಾರೆ. ಅವ್ರೇನೋ ಸ್ವಲ್ಪ ಮುನ್ಸ್ಕೊಂಡಿರ್ಬೋದು, ಆದರೆ ನನ್ನ ಮೇಲೆ ಯಾವುದೇ ಅಂತ ಮನಸ್ಸಿಲ್ಲ. ಯಾಕಂದರೆ ನಾವು ಒಂದು 25 ವರ್ಷದಿಂದ ಒಡನಾಟ ಇದೆ. ಸೊ ನನಗೆ ಅವರು ವಿರೋಧ ಮಾಡಲ್ಲ, ನನ್ನ ಜೊತೆಗೆ ಬರ್ತಾರೆ ಅಂತ ವಿಶ್ವಾಸ ನನಗಿದೆ. ಸೊ ಈಗ ಹೆಂಗೆ ಈಗ ಕ್ಷೇತ್ರಕ್ಕೆ ಕಾಲಿಡ್ತೀರಾ? ಅವ್ರನ್ನೆಲ್ಲ ಮಾತಾಡಿಸಿ ಭೇಟಿ ಮಾಡಿ ಮಾತುಕತೆ ನಡೆಸ್ತೀರಾ ಅಥವಾ ಹೇಗೆ? ನಿಮ್ದು ಆಲ್ರೆಡಿ ನಿಮ್ಗೆ ಭೇಟಿ ಆಗಿದ್ದೀರಾ? ನಾನು ಕೆಲವ್ರನ್ನ ಭೇಟಿ ಆಗಿದ್ದೀನಿ. ಈಗ ನಾನು ಲೀಡರ್ಸ್ನೆಲ್ಲ ನಾನು ಮಾತಾಡ್ಬಿಟ್ಟೆ ನಾನು ಕ್ಷೇತ್ರಕ್ಕೆ ಹೋಗ್ತೀನಿ. ಸೊ ಮುಖ್ಯವಾಗಿರುವಂಥದ್ದು ನಿಮಗೆ ದೊಡ್ಡ ಸವಾಲಿದೆ ಅನಿಸ್ತಿದ್ಯಾ ಆ ಕ್ಷೇತ್ರದಲ್ಲಿ? ಯಾಕಂತಂದ್ರೆ ಒಂದು ರೀತಿಯಲ್ಲಿ ಈ ಬಣ ರಾಜಕಾರಣ ಅನ್ನುವಂಥದ್ದು, ಒಳ ಇಟ್ಟು ಅನ್ನುವಂಥದ್ದು ಸ್ವತಃ ಕಾಂಗ್ರೆಸ್ ನಾಯಕರಿಗೆ ಇದು ತನ್ನವಾಗಿರುವಂಥದ್ದು. ಅಂದ್ರೆ ನಿಮಗೆ ಗೌತಮ್ ಹೊಸ ಪರಿಚಯ ಕ್ಷೇತ್ರ. ಸೊ ಹೇಗೆ ಅದನ್ನ ಫೇಸ್ ಮಾಡ್ತಾರ ಅಥವಾ ಹೆಂಗೆ ಸವಾಲು ಅನಿಸುತ್ತಾ? ನನಗೆ ಕ್ಷೇತ್ರ ಏನು ಹೊಸದಲ್ಲ. ಈಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಕೆಲಸ ಮಾಡಿದ್ದೀನಿ. ನಮ್ಮ ಕಾರ್ತಿಕ್ ಅವರು ಕೂಡ ಯೂತ್ ಕಾಂಗ್ರೆಸ್ ಅಲ್ಲಿ ಅಕ್ರಮ್ ಅವರ ಅಧ್ಯಕ್ಷರಾಗಿದ್ದು, ಕಾರ್ಯಾಧ್ಯಕ್ಷ ಆಗಿದ್ದು. ಒಂದು 15 ವರ್ಷದಿಂದ ನನಗೆ ಕೋಲಾರದಲ್ಲಿ ಒಡನಾಟ ಇದೆ. ಮೇಲಾಗಿ ನನಗೆ ಭಾಳ ಜನ ರಿಲೇಟಿವ್ಸ್ ಇದ್ದಾರೆ. ನಮ್ಮ 2 ಸಿಸ್ಟರ್ಸು ಕೋಲಾರಕ್ಕೆ, ಚಂದ್ರ ಅಂತ ವೆನಿಲಾ ಅಂತ ಕೋಲಾರಕ್ಕೆ ಕೊಟ್ಟಿರೋದು. ಸೊ ಹಂಗಾಗಿ ನನಗೆ ಅನಿಸ್ತಲ್ಲ. ಆಮೇಲೆ 5 ಜನ ಶಾಸಕರಿದ್ದಾರೆ ನಮ್ಮಲ್ಲಿ. ಕೋಲಾರ ಪಾರ್ಲಿಮೆಂಟಲ್ಲಿ 5 ಜನ ಶಾಸಕರಿದ್ದಾರೆ. ಹಾಗಾಗಿ ಮುನಿಯಪ್ಪ ಅಂತ ಎಕ್ಸ್ಪೀರಿಯನ್ಸ್ಡು ಲೀಡರ್ ಇದ್ದಾರೆ. ಹಾಗಾಗಿ ನಮಗೆ ಸೋಲು ಆಗಲ್ಲ, ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. JDS BJP ಮೈತ್ರಿ ಅಭ್ಯರ್ಥಿ ಇರುವಂಥದ್ದು, ಯಾಕಂದ್ರೆ ಒಂದು ಪಕ್ಷದ ಅಭ್ಯರ್ಥಿ ಅಲ್ಲ, ಮೈತ್ರಿ ಅಭ್ಯರ್ಥಿ ಅನ್ನುವಂಥದ್ದು. ಸೊ ಹೇಗೆ ಅದನ್ನ ನೀವು ಟಾಸ್ಕ್ ಆಗಿ ತಗೊಂತೀರಾ? ಅವರು ಮೈತ್ರಿ ಮಾಡ್ಕೊಂಡಿರೋದು ತಪ್ಪು ಅಂತ ಕುಮಾರಸ್ವಾಮಿಗೆ ಈಗಾಗಲೇ ಅರಿವಾಗಿದೆ. ಅವರು ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಪಾಪ 2 ಸೀಟ್ ಕೊಡ್ತೀವಿ ಅಂತ ಸತಾಯಿಸಿ ಅವ್ರಿಗೆ ಹಾರ್ಟ್ ಟ್ರಬಲ್ ಬರೋ ಥರ ಮಾಡಿದ್ದಾರೆ. ನಿಮಗೆ ಗೊತ್ತು ಕುಮಾರಸ್ವಾಮಿ ಅವರ ಪರಿಸ್ಥಿತಿ ಅನ್ನೋದು. ಈಗ ಅವ್ರನ್ನೂ ಒಪ್ಪಿಸಿ ಅವರು ಹೇಳಿದ್ದು ಒಂದೂ ನಡೀಲಿಲ್ಲ. ಅದನ್ನು ನಾನು ಜಾಸ್ತಿ ಮಾತಾಡಲ್ಲ. ಆದರೆ ಕೋಲಾರ ಮಟ್ಟಕ್ಕಂತೂ ಆ ಮೈತ್ರಿ ವರ್ಕೌಟ್ ಆಗಲ್ಲ. BJP ಅವ್ರಿಗೂ ಬೇಸರ ಇದೆ JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ. ಹಾಗಾಗಿ ಅದು ನನ್ನ ಫೇವರ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜನರ ಮುಂದೆ ಯಾವ ವಿಚಾರನ ಇಟ್ಕೊಂಡು ಹೋಗಿ ಓಟ್ ಕೇಳ್ತೀರಾ? ಜನರ ಮುಂದೆ ನಾವು ವಿಚಾರ ಇಟ್ಕೊಂಡು BJP ಅವರ ವೈಫೈ ಈ 10 ವರ್ಷದಲ್ಲಿ ಏನೇನು ವೈಫಲ್ಯಗಳಾಗಿದೆ, ಆಮೇಲೆ ನಮ್ಮ 5 ಗ್ಯಾರಂಟಿ ಸ್ಕೀಮ್ಗಳು ಯಾವ ರೀತಿ ಜನಗಳಿಗೆ ತಲುಪಿದೆ, ಎಷ್ಟು ಸಹಾಯ ಆಗಿದೆ, 75% ಮನೆಗಳಿಗೆ ನಮ್ಮ ಸ್ಕೀಮ್ಗಳು ತಲುಪಿವೆ. ಎಲ್ಲ ಬೆನಿಫಿಷರೀಸು ಪ್ರತಿ ಮನೆಯಲ್ಲೂ ಇದ್ದಾರೆ. ಇದರ ಬೆನಿಫಿಷರೀಸು ನಮ್ಮ CM ಅವರ DCM ಅವರ ಈ 5 ಗ್ಯಾರಂಟಿ ಸ್ಕೀಮ್ಗಳು ಕೆಲಸ ಮಾಡಿದೆ. ಆ ಕೆಲಸದ ಮೇಲೆ ನಮಗೆ ಮತ ಬೀಳುತ್ತೆ ಅನ್ನೋ ವಿಶ್ವಾಸ ಇದೆ. ಗೌತಮ್ ಅವರು ಯಾವ ವಿಷನ್ ಅನ್ನು ಇಟ್ಕೊಂಡು ಏನ್ ಮಾಡಬೇಕು ಅನ್ನೋ ಕನ್ಸರ್ನ್ ಇಟ್ಕೊಂಡು ಕ್ಷೇತ್ರದಲ್ಲಿ ಹೋಗ್ತಿದ್ರು? ಕೋಲಾರ ಬೆಂಗಳೂರು ಥರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಪಥದಲ್ಲಿ ಇದೆ, ನಾನೇನಿಲ್ಲ ಅಂದರೆ. ಆದರೆ ನನ್ನ ಕೈ ಹಾಕಿ ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು. ಒಳ್ಳೆ ಹೈವೇಸ್ ಇರಬೇಕು, ಒಳ್ಳೆ ರೈಲ್ವೆ ನೆಟ್ವರ್ಕ್ಗಳಿರಬೇಕು. ನಾನು ಕೇಂದ್ರದಿಂದ ಏನೇನು ಸವಲತ್ತುಗಳು ಸಿಗುತ್ತೋ ನಮ್ಮ ಕೋಲಾರ ಕ್ಷೇತ್ರ ಡೆವಲಪ್ ಆಗೋದಕ್ಕೆ ಎಲ್ಲ ರೀತಿ ಮಾಡ್ತೀವಿ. ಆಮೇಲೆ ಈ ಬಾರಿ ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಏನೇನು ನಾವು ಭರವಸೆಗಳು ಕೊಟ್ಟಿದ್ದೀವಿ ಎಲ್ಲ ಭರವಸೆಗಳನ್ನ ಈಡೇರಿಸಬೇಕು ಅಂತೇಳಿ ನನಗೆ ಆಸೆ ಇದೆ. ಮೇಯ್ನ್ ಆಗಿ ನಮಗೆ ಬೇಕಾಗಿರೋದು ಯುವಕರಿಗೆ ಉದ್ಯೋಗ ಇಲ್ಲ. ಈಗಾಗಲೇ ನೋಡಿದ್ದೀರಾ, 10 ವರ್ಷದಿಂದ ಈ ಇಡೀ 50 ವರ್ಷದಲ್ಲಿ 70 ವರ್ಷದಲ್ಲಿ ಅತಿ ಕಡಿಮೆ ಉದ್ಯೋಗ ಅವಕಾಶಗಳು ಸಿಕ್ಕಿರೋದು ಈ 10 ವರ್ಷದಲ್ಲಿ. ಇದನ್ನೆಲ್ಲ ಸರಿಪಡಿಸಬೇಕು ಅನ್ನೋ ಆಸೆ ಇದೆ. ನಾನು ಒಬ್ಬ ಯುವಕ ಆಗಿರೋದ್ರಿಂದ ಯುವಕರ ಬಗ್ಗೆ ನಾನು ಹೆಚ್ಚು ಕಾಳಜಿ ವಹಿಸ್ತೀನಿ.
ಕೊನೆಯದಾಗಿ ಎಷ್ಟು ಮತಗಳ ಅಂತರದಲ್ಲಿ ಗೌತಮ್ ಅವರು ಗೆದ್ದು ಬರ್ತಾರೆ ಈ ಸಲ? ಸರ್, ನಾನು ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಆದ್ರೆ ಗೆಲ್ಲೋದಂತೂ ಗ್ಯಾರಂಟಿ. ಇದಿಷ್ಟು ಕೂಡ ಗೌತಮ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಾಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.